ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಹೋಳಿ ಹಬ್ಬ, ದಸರಾ ಹಬ್ಬ ಜೊತೆಗೆ ರಂಜಾನ್ ಹಬ್ಬ ಆಚರಣೆ ಒಟ್ಟಿಗೆ ಬಂದಿರುವುದರಿಂದ ಓಕುಳಿ ಆಡುವ ಸಂದರ್ಭದಲ್ಲಿ ಯಾರ ಭಾವನೆಗೂ ಮತ್ತು ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಹಬ್ಬ ಆಚರಿಸಬೇಕು ಎಂದು ಸಿಪಿಐ ವಿಶ್ವನಾಥ್ ಹಿರೇಗೌಡರ್ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಸೋಮವಾರ ಸಂಜೆ ಆಯೋಜಿಸಿದ್ದ ಹೋಳಿ, ದಸರಾ, ರಂಜಾನ್ ಹಬ್ಬದ ಆಚರಣೆಯ ಸಾರ್ವಜನಿಕ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಟ್ಟಣದಲ್ಲಿ ಮತ್ತು ಕೆಲ ಹಳ್ಳಿಗಳಲ್ಲಿ ನಡೆಸುವ ಕಾಮದಹನ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಉಸ್ತುವಾರಿ ವಹಿಸಿಕೊಂಡವರು ಪಾಲಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ, ವಿದ್ಯುತ್ ತಂತಿಗಳು, ಇತರೆ ಅನಾಹುತ ಸಂಭವಿಸುವ ಸ್ಥಳಗಳಲ್ಲಿ ಕಾಮದಹನ ನಡೆಸಬಾರದು. ತಮ್ಮ ಇಲಾಖೆಯ ಜೊತೆಗೆ ಸಂಬಂಧಿಸಿದ ಇಲಾಖೆಯ ಗಮನಕ್ಕೆ ತರಬೇಕು. ಪಟ್ಟಣದಲ್ಲಿ ಹೋಳಿ ಆಚರಣೆ ವೇಳೆ ಶಾಂತಿಯ ಸುವ್ಯವಸ್ಥೆ ಕಾಯ್ದುಕೊಳ್ಳಬೇಕು. ಸಂಭ್ರಮಾಚರಣೆಗೆ ತಮ್ಮ ಇಲಾಖೆ ಸಹಕರಿಸುತ್ತದೆ. ಯಾರಾದರೂ ಅತಿರೇಕ ಮಾಡಿದರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಆಚರಿಸುವ ಯುಗಾದಿ ಹಬ್ಬದ ಓಕುಳಿ ಮತ್ತು ಹೋಳಿ ಹಬ್ಬದ ಓಕುಳಿ ನೆಪದಲ್ಲಿ ಯುವಕರು ರಸ್ತೆಗೆ ನಿಂತು ವಾಹನಗಳ ತಡೆದು ಹಣ ವಸೂಲಿ ಮಾಡುವವರ ಮೇಲೆ ಜೊತೆಗೆ ಮದ್ಯ ಸೇವಿಸಿ ಗಲಾಟೆ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಈ ನಿಟ್ಟಿನಲ್ಲಿ ಗ್ರಾಮ ಸಭೆ ನಡೆಸಿ ಎಚ್ಚರಿಕೆ ಸಹ ನೀಡಲಾಗುವುದು ಎಂದರು. ಕುಷ್ಟಗಿ ಪಟ್ಟಣದ ಬಸವೇಶ್ವರ ವೃತ್ತದಿಂದ ವಾಲ್ಮೀಕಿ ವೃತ್ತದ 2 ಡಿವೈಡರ್ ರಸ್ತೆಯಲ್ಲಿ ಡಿಜೆ ಸಂಗೀತದೊಂದಿಗೆ ಹೋಳಿ ಹಬ್ಬ ಓಕುಳಿ ಆಚರಣೆಗೆ ಪರವಾನಗಿ ಕೇಳಲಾಗಿದೆ. ಆದರೆ ಆ ಪ್ರದೇಶದಲ್ಲಿ ನ್ಯಾಯಾಲಯವಿದ್ದು ಕಲಾಪಗಳು ನಡೆಯುವುದರಿಂದ ತೊಂದರೆಯುಂಟಾಗಲಿದೆ. ಈ ಕುರಿತು ನ್ಯಾಯಾಧೀಶರು ನ್ಯಾಯಾಲಯದ ಕಾರ್ಯಕಲಾಪ ಆರಂಭಕ್ಕೂ ಮುನ್ನ ಮತ್ತು ಮುಕ್ತಾಯದ ನಂತರದ ಅವಧಿಯಲ್ಲಿ ಹೋಳಿ ಆಚರಿಸಲು ತಿಳಿಸಿದ್ದಾರೆ. ಹಾಗಾಗಿ ಬೇರೆಡೆ ಸ್ಥಳ ಆಯ್ಕೆ ಮಾಡಿಕೊಂಡು ಹೋಳಿ ಆಚರಿಸಿದರೆ ಸೂಕ್ತ. ಈ ನಿಟ್ಟಿನಲ್ಲಿ ಆಯೋಜಕರು ನಿರ್ಧಾರ ತೆಗೆದುಕೊಂಡು ತಮಗೆ ತಿಳಿಸಬೇಕು ಎಂದರು. ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಮಾತನಾಡಿ, ಕುಷ್ಟಗಿ ಪಟ್ಟಣದಲ್ಲಿ ಕಳೆದ ವರ್ಷ ಮಾಹಿತಿ ಪ್ರಕಾರ ದೊಡ್ಡವರು ಹಾಗೂ ಯುವಕರು ಸೇರಿ ಒಟ್ಟು 18 ಕಡೆ ಕಾಮದಹನ ಮಾಡಲಾಗಿದೆ. ಈ ಬಾರಿಯೂ ಮಾಡುವ ಕುರಿತು ಪರವಾನಗಿ ಕೇಳಲಾಗಿದೆ. ಈ ಹಿಂದೆ ಅಹಿತಕರ ಘಟನೆಗಳು ನಡೆದಿದ್ದರೆ ಹೇಳಬೇಕು. ಕಾಮದಹನ ಸ್ಥಳದಲ್ಲಿ ವಿದ್ಯುತ್ ತಂತಿಗಳು ಇರುವುದನ್ನು ಜೆಸ್ಕಾಂ ಇಲಾಖೆ ಪರಿಶೀಲಿಸಬೇಕು. ಕಾಮದಹನ ಸಮಿತಿಯವರು ಸಂಬಂಧಿಸಿದ ಪುರಸಭೆ, ಜೆಸ್ಕಾಂ, ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು. ಪೊಲೀಸ್ ಭದ್ರತೆ ಒದಗಿಸಲಾಗುತ್ತದೆ. ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಳೆ ಬಜಾರ್ ಕಾಮದಹನ ಕಮಿಟಿ ಪ್ರಮುಖ ಬಸವರಾಜ್ ಬುಡುಕುಂಟಿ ಮಾತನಾಡಿ, ಹಬ್ಬ ಆಚರಣೆ ಉಸ್ತುವಾರಿ ವಹಿಸಿಕೊಂಡಿರುವ ಸಮಿತಿಯವರು ಓಕುಳಿ ಮೆರವಣಿಗೆಯನ್ನು ಹಳೆ ಊರಿನ ಬೀದಿಗಳಲ್ಲಿ ನಡೆಸಿದರೆ ಮಹಿಳೆಯರು, ಮಕ್ಕಳು ಓಕುಳಿ ಸಂಭ್ರಮವನ್ನು ಸವಿಯುತ್ತಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದೇ ರೀತಿ ಪ್ರಮುಖರಾದ ಕಲ್ಲೇಶ್ ತಾಳದ್, ಶಶಿಧರ್ ಕೌಲಿ ಇತರರು ಮಾತನಾಡಿ, ಕಳೆದ 2-3 ವರ್ಷಗಳಿಂದ ಓಕುಳಿ ಹಬ್ಬವನ್ನು ಆಚರಿಸಿಲ್ಲ. ಈ ಬಾರಿ ಅದ್ದೂರಿಯಾಗಿ ಆಚರಿಸಲಿದ್ದೇವೆ. ಆಚರಣೆಯಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರುಗಳು ಪಾಲ್ಗೊಳ್ಳಲಿದ್ದಾರೆ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹಕರಿಸುವ ಜೊತೆಗೆ ಓಕುಳಿ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕೋರಿದರು. ಗ್ರಾಮೀಣ ಭಾಗದ ಕೆಲವರು ಅಕ್ರಮ ಮದ್ಯ ಮಾರಾಟ ತಡೆಗೆ ಕ್ರಮ ಕೈಗೊಳ್ಳಲು ಮನವಿ ಮಾಡಿದರು. ಕೆಲವರು ಯುಗಾದಿ ಓಕುಳಿ ಸಂದರ್ಭದಲ್ಲಿ ಹಿರಿಯರ ಮಾತು ಕೇಳದ ಯುವಕರು ಪುಂಡಾಟ ಮೆರೆಯುತ್ತಾರೆ. ಹಬ್ಬ ಆಚರಣೆಗೂ ಮುನ್ನ ಪೊಲೀಸ್ ಇಲಾಖೆ ಗ್ರಾಮ ಸಭೆ ನಡೆಸಿ ಶಾಂತಿಯುತ ಆಚರಿಸುವಂತೆ ಸೂಚನೆ ನೀಡಬೇಕು ಎಂದು ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ಸಭೆಯಲ್ಲಿ ಕಾಮದಹನ ಸಮಿತಿಗಳ ಪ್ರಮುಖರು, ಮುಖಂಡರು, ರಾಜಕೀಯ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ಗ್ರಾಮೀಣ ಭಾಗದಿಂದ ಹಿರಿಯರು, ಯುವಕರು ಹಾಜರಿದ್ದರು. ಆದ್ದರಿಂದ ಯಾವುದೇ ತಮ್ಮ ಸೆಲೆಬ್ರೇಷನ್ಗೆ ನಮ್ಮಿಂದ ಯಾವುದೇ ಅಡೆತಡೆಗಳು ಇರೋಂಗಿಲ್ಲ. ಸೊ ಅದೇ ರೀತಿಯಾಗಿ ಪೊಲೀಸ್ ಮತ್ತು ಪಬ್ಲಿಕ್ ಎರಡೂ ಜೊತೆಯಾಗಿ ಒಂದು ನಿರ್ಧಾರ ಮಾಡಿಕೊಂಡ್ರೆ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗಲಿಕ್ಕೆ ಈ ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಕೆಲವು ಜನ ಎಕ್ಸಾಮ್ಸ್ಗಳು ನಡ್ತಾ ಇದ್ದಾರೆ. ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ, ಬಸ್ಸಿಗೆ ತೊಂದರೆ ಆಗದ ರೀತಿಯಲ್ಲಿ, ಟ್ರಾಫಿಕ್ ತೊಂದರೆ ಆಗದ ರೀತಿಯಲ್ಲಿ, ಅಥವಾ ಯಾರೋ ಒಬ್ಬರು ಕಾರ್ಯಕ್ರಮಕ್ಕೆ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲ ಒಂದು ಶಿಸ್ತಿನಿಂದ ನಾವೇ ಸೆಲೆಬ್ರೇಟ್ ಮಾಡಿಕೊಂಡು ಇನ್ನೊಬ್ಬರು ತೊಂದರೆ ಆಗದ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ. ಎರಡನೇದಾಗಿ ಈ ಹಬ್ಬ ವಿಶೇಷವಾಗಿ ಇಲ್ಲಿ ರಂಜಾನ್ ಹಬ್ಬ ನಡೀತಾ ಇದೆ. ಸೊ ಅವರು ಕೂಡ ನಮ್ಮ ಜೊತೆ ಅವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಏನು ವಿಶೇಷ ಇದೆ ಅಂತ. ಸೊ ಅವರು ಭಾವನೆಗಳಿಗೆ ಅಥವಾ ಅವ್ರ ಗೌರವಕ್ಕೆ ನಾವು ಗೌರವ ಕೊಟ್ಟು ಅವರನ್ನು ನಮ್ಮಲ್ಲಿ ಮಾಡಿಕೊಂಡು ಇದೆಲ್ಲ ಮಾಡ್ತಿದ್ದೀವಿ. ವಿಶೇಷ ಇಲ್ಲ. ಬೇರೆ ಕಡೆಯಲ್ಲಿ ನಮ್ಮ ರೊಟೀನ್ ಸ್ಪೀಚ್, ದಿಸ್
ಇಸ್ ದ ಬ್ಯೂಟಿ ಆಫ್ ದಿ ಕುಷ್ಟಗಿ ಏನಂತಂದರೆ ನೀವೆಲ್ಲರೂ ಕೂಡ ವಿಶೇಷವಾಗಿ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಕೂಡಿಕೊಂಡು ಅದು ಮತ್ತೆ ಅದನ್ನು ಪ್ರೂವ್ ಮಾಡೋದಕ್ಕೆ ನೀವೆಲ್ಲರೂ ಕೂತ್ಕೊಂಡು ಮತ್ತೊಂದು ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ. ಇದು ಬೇರೆ ತಾಲೂಕಿಗೆ ಅಥವಾ ಬೇರೆ ಕ್ಷೇತ್ರಕ್ಕೂ ಕೂಡ ಬೇರೆ ಊರುಗಳಿಗೂ ಕೂಡ ಇದು ಮಾದರಿ. ಸೊ ಆ ರೀತಿಯಾಗಿ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಈಗ ನಾವು ಪ್ಲೇಸನ್ನು ತಾವೇನು ನಿರ್ಣಯ ಮಾಡ್ತೀವಿ ಅದೊಂದು ನಿರ್ಣಯ ಮಾಡೋಣ. ಅಲ್ಲಿ ನಾನು ಜಡ್ಜಸ್ ಹೋಗಿ ಭೇಟಿ ಹೋದಾಗ ಜಡ್ಜಸ್ ಇದ್ದು ನಾನು ಪ್ರಿಮಿಸಸ್ ಇಲ್ಲ ಹೊರಗಡೆ ಇದೆ ಯಾವಾಗಾದರೂ ಮಾಡಲಿ, ಬಟ್ ಕೋರ್ಟ್ ಟೈಮಿಂಗಿಗೆ ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಅವ್ರು ಹೇಳಿದ್ರು. ಸೊ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗೋದು ನಾವು ಅಂದರೆ ನೀವೆಲ್ಲಾದರೂ ಒಂದು ಕಡೆ ನಾವು ಚರ್ಚೆ ಮಾಡೋಣ, ಅದೆಲ್ಲ ಅಂತೀರಿ ಅಲ್ಲಿ ಇದು ಮಾಡೋಣ. ಸೊ ಈ ಹೋಳಿ ಹಬ್ಬದಲ್ಲಿ ಏನಾಗುತ್ತೆ, ಕಾಮಧಾನ ಮಾಡೋದಾಗುತ್ತೆ, ಸೆಂಟ್ರಲ್ಲಿ ಬೆಂಕಿ ಹಚ್ಚೋದು ಆಗುತ್ತೆ, ಅದನ್ನು ಸ್ವಲ್ಪ ಸೇಫ್ಟಿ ಬಗ್ಗೆ ನಾವು ಮುಕ್ತವಾಗಿ ಮಾತಾಡೋಣ. ಜೊತೆಗೆ ಕೆ ಬಿ ಅವರು ನಮ್ಮ ಜೊತೆಗೆ ಇದ್ದಾರೆ, ಅದನ್ನು ಕೂಡ ನಾವು ಎನ್ಶೂರ್ ಮಾಡ್ತೇವೆ. ಅದಾದ ನಂತರ ಈ ಹಬ್ಬದಲ್ಲಿ ವಿಶೇಷವಾಗಿ ಕೆಲವೊಂದು ಮಕ್ಕಳು ಹುಡುಗರು ಗಾದಿಯಲ್ಲಿ ಹಳ್ಳಿಯೊಳಗೆ ಗಾಡಿಯನ್ನು ನಿಲ್ಲಿಸಿದೆ, ಅದನ್ನು ದುಡ್ಡು ಕೇಳೋದು, ಒತ್ತಾಯ ಮಾಡೋದು ಅಥವಾ ಬಣ್ಣ ಹಾಕೋದು ಅಥವಾ ಈ ಥರ ಏನಾದರೂ ಮಾಡ್ತಿರ್ತಾರೆ. ನಾವು ಹಳ್ಳಿಗಳು ಬಂದಾಗ ಹಳ್ಳಿ ಮುಖಾಂತರ ಪ್ರಚಾರ ಮಾಡ್ಕೊತ ನಾವು ಮಾಡ್ತೀವಿ. ಅದನ್ನು ಸರಿ ಮಾಡೋದು ಅಥವಾ ನಮ್ಮ 112 ಬಿಟ್ಟು ಹಳ್ಳಿಗೆಲ್ಲ ನೋಡ್ಸೋದು ಅದನ್ನೆಲ್ಲ ನಾವು ಮಾಡ್ತೀವಿ. ಸೊ ಯುಗಾದಿ ಬಂದಾಗ ಅದು 2ನೇ ರೌಂಡ್ ಸೆಲೆಬ್ರೇಷನ್ ಇರುತ್ತೆ ಹಳ್ಳಿಗಳಲ್ಲಿ. ನನಗೆ ಈ ಥರ ಆಗಿದೆ ಬೆಟರ್. ಸೊ ಇಲ್ಲಿ ಮುಗಿಸ್ಬಿಟ್ಟು ಹಳ್ಳಿಗಳಲ್ಲಿ ಅದಕ್ಕೆ ಗಮನ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸೆಲೆಬ್ರೇಟ್ ಮಾಡೋಣ. ಆಮೇಲೆ ರೀತಿ ಈ ಹಬ್ಬದಲ್ಲಿ ವಿಶೇಷವಾಗಿ ಮದ್ಯ ಮಾರಾಟ ಮಾಡೋದು, ಇದು ಮಾಡೋದು, ಅದನ್ನೆಲ್ಲ ನಾವು ಪೂರ್ವವಾಗಿ ಅದೊಂದಿಷ್ಟು ಡಿಸಿಷನ್ ಮಾಡಿಕೊಂಡು ಯಾವುದೇ ರೀತಿಯಿಂದ ಅತಿ ಆಗೋದನ್ನು ಮಾಡೋದಕ್ಕೆ ಅವಕಾಶ ಕೊಡಲಾರ್ದೆ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೇವೆ. ಸೊ ಇಷ್ಟೆಲ್ಲ ಹಬ್ಬನ ನಾವು ಯಶಸ್ವಿಯಾಗಿ ನಡೆಸೋಣ. ಪ್ರತಿಯೊಂದು ನಾನು BS ಆಗಿರುವವರು ಕೂಡ ಎಲ್ಲ ವರ್ಗದವರು, ಮಹಿಳೆಯರು, ಮುದುಕರು, ಯುವಕರು, ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಕೂಡ ನಮಗೆ ಸಹಕಾರ ನೀಡಿದ್ರು. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಿ ಈಗೂ ಕೂಡ ತಮ್ಮಿಂದ ಸಹಕಾರವನ್ನು ಬಳಸ್ತಾರೆ. ಯಾವುದೇ ರೀತಿಯಿಂದ ಪಬ್ಲಿಕ್ ಬಿಟ್ಟು ಪೊಲೀಸ್ ಏನೂ ಮಾಡೋಕ್ಕಾಗಿಲ್ಲ. ಸೊ ಅದೇ ರೀತಿಯಾಗಿ ಪೊಲೀಸ್ ಬಿಟ್ಟು ಪಬ್ಲಿಕ್ ಏನು ಮಾಡೋಕ್ಕಾಗಿಲ್ಲ. ಯಾಕೆ ಪೊಲೀಸ್ ಬಿಟ್ಟು ಮಾಡೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಏನಾದರೂ ಇಂಡಿಯಾ ಆಗ್ತದೆ ಇನ್ನೊಂದು ಆಗ್ತದೆ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಜೊತೆ ಬೇಕು. ಅದೇ ರೀತಿ ನಿಮ್ಮ ಸಹಕಾರ ಇಲ್ಲ ಅಂತ ನಾವು ಮಾಡ್ತೀವಿ. ನಾವೆರಡೂ ಕೂಡ ಒಂದು ರಥದ 2 ಕಾಲಿಗಳನ್ನು ಜೊತೆಯಾಗಿ ಹೋಗ್ತಾರೆ. ಸೊ ಅದೇ ರೀತಿಯಾಗಿ ಎಲ್ಲ ಪೊಲೀಸರು ಕೂಡ ಒಬ್ಬ ಪೊಲೀಸರಿಗೆ ಇರಬೇಕಾದ ಜವಾಬ್ದಾರಿ ಇದೆ. ಆಲ್ ಸಿವಿಲಿಯನ್ಸ್ ಆರ್ ಪೊಲೀಸ್ ಆಫೀಸರ್ಸ್ ವಿತೌಟ್ ಯೂನಿಫಾರ್ಮ್ ಅಂತೇಳಿ ಅಂದರೆ ಒಬ್ಬ ಪೊಲೀಸ್ ಮಾಡಬೇಕಾದ ಕೆಲಸ ಅಂದರೆ ರಸ್ತೆ ಅಪಘಾತ ಆದಾದ್ಮೇಲೆ ಪೊಲೀಸರು ಬಂದ ಮೇಲೆ ತೆಗಿಬೇಕು ಅಂತಿಲ್ಲ. ನಾವೆಲ್ಲರೂ ಇಮಿಡಿಯೇಟ್ಲಿ ಅವ್ರನ್ನ ಕಳಿಸ್ಕೊಡೋದು ಅಷ್ಟು ಜವಾಬ್ದಾರಿ ನಮಗಿರುತ್ತೆ. ಮುಂದೆ ಲೀಗಲ್ ಪ್ರೊಸೀಡಿಂಗ್ಸು ನಾವು ಮಾಡಬೇಕಾಗುತ್ತೆ. ಅಷ್ಟು ಜವಾಬ್ದಾರಿ, ಅಷ್ಟು ಕಾನ್ಷಿಯಸ್ಸು ನಮ್ಮಲ್ಲಿದೆ. ಆದರೂ ಕೂಡ ನಾನು ಬಂದೀಗ 12 ದಿನ 13 ದಿನ ಸಾಕಷ್ಟು ಯುವಕರು ಸಾಕಷ್ಟು ಸಲಹೆಗಳನ್ನು ಹೇಳಿದ್ದಾರೆ. ಇಲ್ಲಿ ಊರಲ್ಲಿ ಒಂದಿಷ್ಟು ಸುಧಾರಣೆ ಮಾಡೋದಕ್ಕೆ ನೀವು ದಯಮಾಡಿ ನಮ್ಮೆಲ್ಲ ಸಹಕಾರ ಹೋಗ್ತಂತ ಹೇಳ್ಬಿಟ್ಟು ನೀವೆಲ್ಲ ಈ ಆದೇಶನ ಬಳಕೊಂಡು ನಾವು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನಾನು ನಿಮಗೆ ಹೇಳ್ತೀನಿ. ದಯಮಾಡಿ ತಮ್ಮ ಸಲಹೆಗಳನ್ನು ಕೊಡ್ಬೋದು ಮತ್ತು ಇನ್ನೂ ವಿಶೇಷ ಏನಾದರೂ ಆ್ಯಡ್ ಮಾಡ್ಬೋದು ಅಥವಾ ನಮ್ಮಲ್ಲಿ ಏನಾದರೂ ಕರೆಕ್ಷನ್ ಮಾಡೋದಿದ್ರೆ ಮುಕ್ತವಾಗಿ ಮಾತಾಡ್ಬೋದು. ಸೊ ಇಂಥ ಒಂದು ಅಕೇಷನಲ್ಲಿ ನಾವು ಮಾತಾಡೋಕ್ಕಾಗುತ್ತೆ. ಸೊ ಒಂದನೇದಾಗಿ ಈ ಊರಿನಲ್ಲಿ ಫಸ್ಟಿಗೆ ಬಂದಾಗ ಟ್ರಾಫಿಕ್ ವ್ಯವಸ್ಥೆ ಇದ್ದು ನಮ್ಮ ಪ್ರಯತ್ನ ಮೊದಲನೇ ದಿನದಿಂದ ನಡೆದಿದೆ. ಇನ್ನೂ ಸ್ವಲ್ಪ ಸುಧಾರಣೆ ಆಗಿದೆ, ಮಾಡ್ತಿದ್ದೀವಿ. ಸೊ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ಇಲ್ಲೆಲ್ಲ ಬಜಾರ್ದಲ್ಲಿ ಕೆಲವು ಜನ ಹೆಣ್ಮಕ್ಳು ಅವ್ರದ್ದು ಮನಸ್ಥಿತಿ, ಅವ್ರ ಕುಟುಂಬದ ಏನಿದೆ, ಅವ್ರ ಕುಟುಂಬಕ್ಕೆ ಆ ಒಂದು ಸಣ್ಣ ಬಿಸ್ನೆಸ್ ಎಷ್ಟು ಆಧಾರ ಇರುತ್ತೆ ಅನ್ನೋದು ಗಮನದಲ್ಲಿ ಇಟ್ಟುಕೊಂಡೇ ಅವ್ರು ಒಂದೊಂದು ಪ್ಲೇಸನ್ನು ಕೊಟ್ಕೊಂಡು ಯಾರು ಜಾಸ್ತಿ ಸ್ಪೇಸ್ ತೊಗೊಂಡಿದ್ದಾರೆ ಅವರೆಲ್ಲರನ್ನೂ ಅಕಾಮಡೇಟ್ ಮಾಡಿದ್ದೀವಿ. ಸೊ ಅವರೆಲ್ಲರೂ ರಸ್ತೆ ಬರಲಾರ್ದಂಗೆ ಅವ್ರು ಒಂದೊಂದು ಪ್ಲೇಸನ್ನು ಕೊಟ್ಟು ಅವ್ರಿಗೆ ನೀಟಾಗಿ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸೊ ಅಂಥ ಒಂದು ಸಣ್ಣ ಪುಟ್ಟ ಘಟನೆಗಳು ಹೇಳಿದ್ರೆ ಯಾರೋ ತರಕಾರಿ ತಂದವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಅವ್ರಿಗೆ ಸ್ವಲ್ಪ ಅಪ್ಡೇಟ್ ಮಾಡೋದು. ಸೊ ಅಂಥ ಸಲಹೆಗಳು ಸ್ವೀಕಾರ ಅಂಥವ್ರು ತೊಗೊಂಡು ನಾವು ಇದೆಲ್ಲ ವ್ಯವಸ್ಥೆ ಮಾಡಿ ಅಂಥವೇನಾದರೂ ದಯಮಾಡಿ ನಮ್ಮ ತಿಳಿಸ್ಬೋದು. ಎರಡನೇದಾಗಿ ಕೆಲವು ಜನ ಬೈಕ್ಗಳನ್ನು ಟ್ರಾಫಿಕ್ ನಮ್ಮಲ್ಲಿ ಟ್ರಾಫಿಕ್ ಸೆನ್ಸ್ ಸ್ವಲ್ಪ ಕಡಿಮೆ ಇದೆ, ಅವ್ರಿಗೆ ತಿಳಿಸುವಂಥದ್ದು. ನಾನು ನಮ್ಮ PS ಅವರು, ನಮ್ಮ ಕ್ರೈಮ್ ವಾಕಿಯವರು ಮತ್ತು ನಮ್ಮ ಕ್ರೈಮ್ ಸ್ಟಾಫ್ಗಳು ಮತ್ತು ನಮ್ಮ ಸಿಬ್ಬಂದಿಗಳು ನಾವು ಬರೀ ರಸ್ತೆಗಳಾದರೆ ಊರಲ್ಲಿ ಕೂಡ ಟಾಪ್ ಹಚ್ಕೊಂಡು ಸೈಡ್ ಇಟ್ಕೊಂಡು ಆ ಪೆಟ್ರೋಲಿಂಗ್ ಮಾಡ್ತಾ ಇಲ್ಲ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅಂದರೆ ಯಾವುದೇ ಒಂದು